ನಮಸ್ಕಾರ, ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಬೆಂಡೆಕಾಯಿ ತೊಗೊಂಡಿದ್ದೀವಿ. ಅದಾದಮೇಲೆ ಬೆಳ್ಳುಳ್ಳಿ ಇದೆ, ಅರಿಶಿಣ ಇದೆ, ಅರಿಶಿಣ ನಿಮಗೆ ಕಾಣಿಸ್ತಾ ಇರ್ಬೋದು. ಅದಾದಮೇಲೆ ಉಪ್ಪು ಇದೆ, ಅದಾದಮೇಲೆ ಶೇಂಗಾದ ಪುಡಿ ಇದೆ, ಅದಾದಮೇಲೆ ಹಸಿಮೆಣಸಿನ ಖಾರ ಕೂಡ ಇದೆ, ಅದಾದಮೇಲೆ ಎಣ್ಣೆ ಕೂಡ ಇದೆ. ಸ್ನೇಹಿತರೆ, ಇವತ್ತು ನಾವು ಮಾಡುವಂಥ ಅಡುಗೆ ಯಾವುದಂತಂದರೆ ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯಿ ಪಲ್ಯ ಯಾವ ಥರ ಮಾಡೋದಂತ ಇವತ್ತು ನೀವು ಈ ಒಂದು ವಿಡಿಯೋದ ಮೂಲಕ ಸ್ನೇಹಿತರೆ ನೋಡ್ಬೋದು. ಹಾಗೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಸೊ ಹಾಗೆ ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಸಪೋರ್ಟ್ ಮಾಡಿ. ಬಲವಂತದ ನಿಮ್ಮ ಸಪೋರ್ಟು ಜಾಸ್ತಿ ದಿನ ಇರೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಥವಾ ಬೇಡ. ಬಲವಂತದ ಲೈಕ್ ಆಗಿರ್ಬೋದು ಅಥವಾ ಬಲವಂತದ ಸಪೋರ್ಟ್ ಆಗಿರ್ಬೋದು, ಇದು ಯಾವತ್ತು ಜಾಸ್ತಿ ದಿನ ಇರೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಇದು ನಮ್ಮ ಅನುಭವದ ಮಾತಾದ್ರಂತ ಅಂದ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋ ನೋಡಿ. ಸ್ನೇಹಿತರೆ, ಇವಾಗ ನಮ್ಮ ವೈಫ್ ಅವರು ಬೆಂಡೆಕಾಯಿ ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯಿನ ಒಂದು ಪ್ಲೇಟಲ್ಲಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಹಾಕುವಾಗ ಒಂದು ಸ್ವಲ್ಪ ಚೆಲ್ಲುತ್ತಾ ಇದೆ, ನೋಡ್ತಾ ಇರ್ಬೋದಲ್ಲಿ ಕೆಳಗಡೆ ಬೀಳ್ತಾ ಇದ್ದಾವೆ. ಸ್ನೇಹಿತರೆ, ಬೆಂಡೆಕಾಯಿ ಯಾರು ಬೇಕಾದರೂ ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಬ್ಯಾಚುಲರ್ ನೋಡ್ಬೋದು. ಬೆಂಡೆಕಾಯಿ ಸಿಂಪಲ್ಲಾಗಿ ಇದೇನು ದೊಡ್ಡ ಕೆಲಸನೆಲ್ಲ. ಸಿಂಪಲ್ಲಾಗಿ ಬೆಂಡೆಕಾಯಿ ಕಟ್ ಮಾಡೋದು, ಅದಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ಐಟಮ್ ಹಾಕೋದು. ಸಿಂಪಲ್ಲಾಗಿ ಇದನ್ನು ರೊಟ್ಟಿಯಲ್ಲೇ ಜಾಸ್ತಿ ಊಟ ಮಾಡೋದು. ಇವಾಗ ಸ್ನೇಹಿತರೆ, ಇದಕ್ಕೆ ನಾವೊಂದು ಟೊಮೊಟೊ ಕೂಡ ತೊಗೊಂಡಿದ್ದೀವಿ. ನೀವು ಕೂಡ 1 ಅಥವಾ 2 ಬೇಕಾದ್ರೂ ತಗೋಬೋದು. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಥವಾ ಜಾಸ್ತಿ ಜನ ಇದ್ದರೆ ಜಾಸ್ತಿ ತೊಗೊಳ್ಳಿ, ಅಥವಾ ಕಡಿಮೆ ಜನ ಇದ್ದರೆ ಕಡಿಮೆ ತೊಗೊಳ್ಳಿ. ಜಾಸ್ತಿ ತಗೋಬೇಕಂತೇನಿಲ್ಲ. ನಾವು ಸ್ವಲ್ಪ 3 ಜನ ಇದ್ದೀವಿ. ನಮ್ಮ ತಾಯಿ, ಹಾಗೆ ನಮ್ಮ ವೈಫು, ಹಾಗೆ ನಾನು 3 ಜನ ಇದ್ದೀವಿ. ಸೊ ಹಂಗಾಗಿ ನಾವು 1 ಮಾತ್ರ ತೊಗೊಂಡಿದ್ದೀವಿ. ಸರಿ, ಕಟ್ ಮಾಡಿರ್ತಕ್ಕಂಥ ಬೆಂಡೆಕಾಯಿನ ಇದರಲ್ಲಿ ಈ ಒಂದು ಅಂಚಲ್ಲೇ ನಾವು ಉರಿಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ರಲ್ವಾ, ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಬೆಂಡೆಕಾಯಿ ಜಾಸ್ತಿ ಒಂದು ಸ್ವಲ್ಪ ಜಿಡ್ಡಾಗುತ್ತೆ, ಕೈಗೆಲ್ಲ ಅಂಟಿಕೊಳ್ಳುತ್ತೆ. ಆ ಒಂದು ಜಿಡ್ಡು ಹೋಗ್ಬೇಕಂದ್ರೆ ನೀವು ಈ ಥರ ಹಂಚಲ್ಲಿ ಉರಿಬೇಕಾಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಇವಾಗ ಹಂಚಲ್ಲಿ ಕೂಡ ಹುರಿತಾ ಇದ್ದೀವಿ. ನೀವು ನೋಡ್ಬೋದು ವಿಡಿಯೋದಲ್ಲಿ. ಇವಾಗ ನೋಡ್ತಾ ಇರಲ್ವಾ, ಈ ಥರ ನೀವು ಹಂಚಲ್ಲಿ ಉರಿಬೇಕಾಗುತ್ತೆ. ಈ ಥರ ಹಂಚಲ್ಲಿ ಹುರಿದಾಗ ಮಾತ್ರ ಆ ಒಂದು ಜಿಡ್ಡು ಹೋಗುತ್ತೆ. ಹಾಗೆ ಒಂದು ಸ್ವಲ್ಪ ಚೆನ್ನಾಗಿ ಉರಿಬೇಕಾಗುತ್ತೆ. ನೀವು ಎಲ್ಲಿವರೆಗೂ ಚೆನ್ನಾಗಿ ಉರಿಯೋದಿಲ್ಲ ಅಲ್ಲಿವರೆಗೂ ಬೆಂಡೆಕಾಯಿ ಆ ಒಂದು ಜಿಡ್ಡು ಅನ್ನೋದು ಹೋಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಹುರಿದೋರ ಥರ ಕಾಣಬೇಕು. ಸೊ ಹಾಗೆ ಉರಿಬೇಕಾಗುತ್ತೆ ನೀವು. ಇವಾಗ ನಮ್ಮ ವೈಫ್ ಅವರು ಕಡಾಯಿ ಇಟ್ಟಿದ್ದಾರೆ, ಹಾಗೆ ಎಣ್ಣೆ ಕೂಡ ಹಾಕ್ತಾಯಿದ್ದಾರೆ. ಎಣ್ಣೆ ನಾವು ನೋಡ್ತಾ ಇರ್ಬೋದು, 2 ಸ್ಪೂನು, ಇನ್ನೊಂದು ಸ್ವಲ್ಪ 2 ಸ್ಪೂನ್ ಮಾತ್ರ ಯೂಸ್ ಮಾಡಿದ್ದಾರೆ. ಇವಾಗ ಬೆಳ್ಳುಳ್ಳಿ ಕೂಡ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿನ ನೀವು ಹಾಕಬೇಕಾಗುತ್ತೆ. ಹಾಕಿದ ತಕ್ಷಣ ನೀವು ಬೇರೆ ಐಟಮ್ ಹಾಕ್ಬಾರ್ದು. ಒಂದು ಸ್ವಲ್ಪ ನೋಡ್ತಾ ಇರಲ್ಲ, ಈ ಥರ ನೀವು ಫ್ರೈ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಕಟ್ ಮಾಡಿರ್ತಕ್ಕಂಥ ಟೊಮೊಟೊ ಈ ಟೊಮೊಟೊನೂ ಕೂಡ ನೀವು ಹಾಕಬೇಕಾಗುತ್ತೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಬೇಕು. ಅದಾದಮೇಲೆ ನೀವು ಇದನ್ನು ಹಾಕಬೇಕಾಗುತ್ತೆ. ಮುಂಚೆನೇ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ, ಒಂದಕ್ಕೊಂದು ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ವ್ಯತ್ಯಾಸ ಬರಬೇಕಂದ್ರೆ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಎಣ್ಣೆ ಹಾಕಬೇಕಾಗುತ್ತೆ. ನೆಕ್ಸ್ಟು ನೀವು ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ. ಅದಾದಮೇಲೆ ಟೊಮೊಟೊ. ಇವಾಗ ನೋಡ್ತಿದ್ದಾರಲ್ವ, ಇವಾಗ ಖಾರ ಹಾಕ್ತಿದ್ದಾರೆ. ಹಸಿಮೆಣಸಿನ ಖಾರ ಅಂತ ಇದಕ್ಕೆ ಹೇಳಲಾಗುತ್ತೆ. ನೀವು ಖಾರ ಬೇಕಾದರೂ ಯೂಸ್ ಮಾಡ್ಬೋದು, ಒಣ ಖಾರ ಬೇಕಾದರೂ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇವತ್ತು ನಾವು ಹಸಿ ಖಾರ, ನಮ್ಮ ತಾಯಿಯವರಿಗೆ ಒಂದು ಸ್ವಲ್ಪ ಮೆಣಸಿನ ಖಾರ ತುಂಬ ಇಷ್ಟ. ಸೊ ಹಾಗಾಗಿ ಅವರು ಅದನ್ನೇ ಹಾಕ್ತಾಯಿದ್ದಾರೆ.
ಇವಾಗ ಸ್ನೇಹಿತರೆ ಅಂದರೆ ಈ ಟೈಮಲ್ಲಿ ನೀವು ಹುರಿದಂಥ ಬೆಂಡೆಕಾಯಿನ ಈ ಟೈಮಲ್ಲಿ ನೀವು ಹಾಕಬೇಕಾಗತ್ತೆ. ಇವಾಗ ನೋಡ್ತಾ ಇದ್ದೀರಲ್ವಾ, ಇವಾಗ ಹಾಕ್ತಾಯಿದ್ದಾರೆ. ಇವಾಗ ಒಂದು ಸ್ವಲ್ಪ ಆದರೂ ಜಿಡ್ಡಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ನೇಹಿತರೆ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಈ ಥರ ಮಿಕ್ಸ್ ಅಂದರೆ ನಾವು ಹಾಕಿರ್ತಕ್ಕಂಥ ಐಟಮು ಚೆನ್ನಾಗಿ ಅದಕ್ಕೆ ಹೊಂದಿಕೊಳ್ಳಬೇಕಾಗುತ್ತೆ. ಆ ಹೊಂದಿಕೊಳ್ಳೋಕ್ಕೋಸ್ಕರ ಆದರೂ ನೀವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥರ ಅಂದರೆ ಬೆಂಡೆಕಾಯಿ ಹುರಿಬೇಕಾಗುತ್ತೆ. ಹುರಿದ್ರೆ ಮಾತ್ರ ಈ ಥರ ಮಿಕ್ಸ್ ಮಾಡೋಕ್ಕೆ ನಿಮ್ಗೆ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನೀವು ಹುರಿಲಾರ್ದ ಡೈರೆಕ್ಟಾಗಿ ಹಂಗೆ ಮಾಡಿದರೆ ಏನಾಗುತ್ತೆ ಅಂದರೆ ಜಿಡ್ಡಾಗುತ್ತೆ ಅಥವಾ ಅಂಟಾಗುತ್ತೆ. ಮಿಕ್ಸ್ ಮಾಡೋಕ್ಕೂ ಅದಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಸೊ ಹಾಗಾಗಿ ಇವಾಗ ಅರಿಶಿಣ ಕೂಡ ಹಾಕ್ತಾಯಿದ್ದಾರೆ. ಸ್ನೇಹಿತರೆ ಹಾಗೆ ನಾನು ಹೇಳೋದೇನಂತಂತಂದರೆ, ಮನುಷ್ಯ ನಾನ್ ವೆಜ್ಜು ಊಟ ಮಾಡೋದಕ್ಕಿಂತ ವೆಜ್ ಊಟ ಮಾಡೋದು ಬೆಸ್ಟ್ ಅನಿಸುತ್ತೆ. ನೀವು ನೋಡ್ಬೋದು, ಒಬ್ಬ ಡಾಕ್ಟ್ರು ಒಂದು ಮಾತು ಹೇಳ್ತಾನೆ, ಉಪ್ಪು ಕೂಡ ಹಾಕ್ತಾಯಿದ್ದಾರೆ ಇಲ್ಲಿ ನೋಡ್ಬೋದು ನಿಮಗೆ. ಸ್ನೇಹಿತರೆ ನಿಮ್ಗೆ ಆಗಲೇ ನಾನು ಏನು ಹೇಳ್ತಿದ್ದೆ, ಡಾಕ್ಟ್ರು ಒಂದು ಮಾತು ಹೇಳ್ತಾರೆ, ಯಾವುದೇ ಮನುಷ್ಯ ಒಂದು ನಾನ್ ವೆಜ್ ಅನ್ನೋದು ಪದಾರ್ಥ ಊಟ ಮಾಡಿದ್ರೆ ಆ ಒಂದು ನಾನ್ ವೆಜ್ಜು ಅಂದರೆ ಅರಗೋದಕ್ಕೆ ಅಥವಾ ಕರಗೋದಕ್ಕೆ ಅಥವಾ ಜೀರ್ಣ ಆಗೋದಕ್ಕೆ 24 ಗಂಟೆ 24 ಅವರ್ಸ್ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಮಾಮೂಲಿ ವೆಜ್ ಊಟ ಮಾಡೋದು ಬೆಸ್ಟ್ ಅನಿಸುತ್ತೆ. ಸೊ ಇವಾಗ ಶೇಂಗಿನ ಪುಡಿ ಅಂತ ಕೂಡ ಹಾಕ್ತಾಯಿದ್ದಾರೆ. ನೀವು ಕೂಡ ಮನೆಯಲ್ಲಿ ಶೇಂಗಿನ ಪುಡಿ ಇದ್ರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಬೇಡ. ಇವಾಗ ಅಡುಗೆ ಆಗಿದೆ ಅನಿಸುತ್ತೆ. ಇವಾಗ ನೋಡ್ಬೋದು 100% ಪಕ್ಕ ಅಡುಗೆ ಆಗಿದೆ ಅನಿಸುತ್ತೆ, ಅದರಲ್ಲಿ ಡೌಟೇ ಇಲ್ಲ. ನೋಡೋಣ, ಇವಾಗ ಮುಚ್ಚಳ ತೆಗಿತಾರೆ. ನೋಡ್ತಾ ಇದ್ದಾರಲ್ವ ಸ್ನೇಹಿತರೆ, ಈ ಥರ ಅಡುಗೆ ಬರುತ್ತೆ. ನಿಮಗೆ ನಾನು ಮುಂಚೆಲಿಂದ ಕೂಡ ಹೇಳಿದೆ, ಅಂದರೆ ಈ ಥರ ಬೆಂಡೆಕಾಯಿ ಮಾಡಬೇಕಂದ್ರೆ ಮುಂಚೆನೇ ಚೆನ್ನಾಗಿ ಎಲ್ಲನೂ ಐಟಮ್ ರೆಡಿ ಮಾಡ್ಕೋಬೇಕು. ಆಮೇಲೆ ನೀವು ಅಡುಗೆ ಮಾಡೋದಕ್ಕೆ ಶುರು ಮಾಡಬೇಕಾಗುತ್ತೆ. ಇವಾಗ ನೋಡ್ತಾ ಇದ್ದಾರಲ್ಲ, ಇವಾಗ ರೈಸ್ ಹಾಕ್ತಿದ್ದಾರೆ. ಇದನ್ನು ರೊಟ್ಟಿಯಲ್ಲೂ ಕೂಡ ಊಟ ಮಾಡ್ಬೋದು, ಪ್ರತಿಯೊಂದರಲ್ಲೂ ಕೂಡ ನೀವು ಊಟ ಮಾಡ್ಬೋದು. ಅಂದರೆ ನಾವು ಅನ್ನದಲ್ಲಿ ಇದನ್ನು ನಿಮ್ಗೆ ತೋರಿಸ್ತಾ ಇರೋದು. ಇದನ್ನು ಯಾವುದ್ರಲ್ಲಿ ಬೇಕಾದರೂ ನೀವು ಊಟ ಮಾಡ್ಬೋದು. ಚಪಾತಿ ಆಗಿರ್ಬೋದು, ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು, ಅಥವಾ ಚಪಾತಿ ಆಗಿರ್ಬೋದು, ಅಥವಾ ಪರೋಟ ಆಗಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ನೀವು ಊಟ ಮಾಡ್ಬೋದು. ಇವಾಗ ನೋಡ್ತಾ ಇದ್ರಲ್ವ, ನಾವು ಒಂದು ಪ್ಲೇಟಲ್ಲಿ ಅನ್ನ ಹಾಕಿದ್ವಿ, ಅನ್ನದಲ್ಲಿ ಒಂದು ಕಪ್ ಇಟ್ಟಿದ್ದೀವಿ. ಅದರೊಳಗೆ ನಾವು ಮಾಡಿರ್ತಕ್ಕಂಥ ಬೆಂಡೆಕಾಯಿ ಪಲ್ಯನ ನಾವು ಹಾಕ್ತಾಯಿದ್ವಿ. ನೋಡ್ಬೋದು ನೀವು ವಿಡಿಯೋದಲ್ಲಿ. ಇವಾಗ ಅದಕ್ಕೆ ಒಂದು ಚಮಚ ಕೂಡ ನಮ್ಮ ವೈಫ್ ಅವರು ಇಡ್ತಾ ಇದ್ದಾರೆ. ಇವಾಗ ತೋರಿಸ್ತಾ ಇದ್ದಾರೆ ನೋಡಿ, ಯಾವ ಥರ ಆಗಿದೆ ನೀವು ನೋಡ್ಬೋದು. ಸ್ನೇಹಿತರೆ ಇದು ತುಂಬ ಈಸಿ ಆದ ಅಡುಗೆ ಅಂತ ಹೇಳಲಾಗುತ್ತೆ, ಅಥವಾ ತುಂಬ ಸುಲಭವಾದ ಅಡುಗೆ ಅಂತ ಕೂಡ ಹೇಳಲಾಗುತ್ತೆ. ನೋಡ್ತಾ ಇದ್ರಲ್ವ, ಸಿಂಪಲ್ ಕೆಲಸ, ದೊಡ್ಡ ಕೆಲಸನಲ್ಲ ಇದು. ಜಾಸ್ತಿ ಐಟಮು ಕೂಡ ಬೇಕಾಗಲ್ಲ. ಮನೆಯಲ್ಲಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇದ್ದರೆ ಸಾಕು, ಅಥವಾ ಟೊಮೊಟೊ ಇದ್ದರೆ ಸಾಕು. ಸ್ವಲ್ಪ ಈ ಥರ ಬೆಂಡೆಕಾಯಿ ಇದ್ದರೂ ಕೂಡ ನೀವು ಈ ಥರ ಅಡುಗೆಯನ್ನು ಕೂಡ ಮಾಡ್ಬೋದು. ನೋಡ್ತಾ ಇದ್ರಲ್ವಾ. ಹಾಗಾದರೆ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆ ನಾವು ಮತ್ತೆ ಇದೇ ಥರ ವೀಡಿಯೋಗಳನ್ನು ನಾವು ಮುಂದೆ ನಿಮಗೆ ತೋರಿಸಲಾಗುತ್ತೆ. ಹಾಗೆ ಸ್ನೇಹಿತರೆ, ಆದಷ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ, ಯಾಕಂದರೆ ನಿಮ್ಮ ಬಲವಂತದ ಸಪೋರ್ಟು ಜಾಸ್ತಿ ದಿನ ಇರೋದಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ನಮ್ಮ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ. ಈ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮತ್ತೆ ನಾನು ನಿಮಗೆ ನೆಕ್ಸ್ಟಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಗುತ್ತಾ ಇರಿ, ನಗಿಸ್ತಾ ಇರಿ. ಬಾಯ್.